ಲಾಸ್ಟ್ ಟೈಮ್ ಶಾಸಕರು ಕೂಡ ಮೀಟಿಂಗ್ನಾಗ ಹೇಳಿದ್ರು ಭ್ರಷ್ಟಾಚಾರ ರಾಮದುರ್ನಾಗ ಭಾಳ ಇದಂತೆ. ಅವ್ರು ಹೇಳಿದ್ದು ಸ್ವಲ್ಪ ಸತ್ಯ ಅನ್ನಿಸ್ತಾ ಇದೆ. ಈ 4 ತಿಂಗಳು ಆದ್ರೂ ಮಾಹಿತಿ ಕೊಡಕ್ಕೆ ತಯಾರಿಲ್ಲ ಸರ್ ಇವರು. ಟೋಟಲ್ ಇವತ್ತು ಬಾ ನಾಳೆ ಬಾ ರೆಡಿ ಮಾಡ್ತೀನಿ ರೀ, ನಾಳೆ ಕೊಡ್ತೀನಿ ರೀ, ಸಾಹೇಬ್ರು ಹೇಳ್ರಿ ಅವ್ರು ಹೇಳ್ರಿ ಅಂತಾರೆ. ನಮಸ್ಕಾರ ವೀಕ್ಷಕರೇ, News@7ಗೆ ಸ್ವಾಗತ. ನಾನು ರೀಟಾ. ಮಾಹಿತಿಯನ್ನು ನೀಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಕೇಂದ್ರ ಸರ್ಕಾರ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ಸಿಗುವಂತೆ ಮಾಡಲು ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದಿದೆ. ಆದರೆ ಈ ಮಾಹಿತಿ ಹಕ್ಕು ಕಾಯ್ದೆ ರಾಮದುರ್ಗದ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ವಿಭಾಗ ನಂಬರ್ 1 ಅನ್ವಯವಾಗುವುದಿಲ್ಲ ಎಂಬಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ. ಹೌದು, ಜೈ ಭೀಮ್ ಯುವ ಜಾಗೃತಾ ಸೇನೆ ರಾಜ್ಯಾಧ್ಯಕ್ಷ ಅಭಿ ಮುನವಳ್ಳಿ ಅವರು ದಿನಾಂಕ 1/8/2024 ಮಾಹಿತಿಯನ್ನು ಕೇಳಿದ್ರು. ನಂತರ ಮಾಹಿತಿ ಶುಲ್ಕ ಭರಣೆ ಮಾಡುವಂತೆ ಪತ್ರದ ಮೂಲಕ ತಿಳಿಸಿದ್ದು, ಅದರಂತೆ ಶುಲ್ಕ ಭರಣೆ ಮಾಡಿದರೂ ಕೂಡ ಇದುವರೆಗೂ ಮಾಹಿತಿಯನ್ನ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ವಿಭಾಗ 1ರ ಕಾರ್ಯನಿರ್ವಾಹಕ ಅಭಿಯಂತರಿಗೆ ಮನವಿಯನ್ನ ಜೈ ಭೀಮ್ ಯುವ ಜಾಗೃತಾ ಸೇನೆ ರಾಜ್ಯಾಧ್ಯಕ್ಷ ಅಭಿಜಿತ್ ಎಂ ಸಲ್ಲಿಸಿದ್ರು. ನಂತರ ಮಾತನಾಡಿದ ಅವರು, ಮಾಹಿತಿ ಹಕ್ಕು ಕಾಯ್ದೆಗೆ ರಾಮದುರ್ಗದ ನೀರಾವರಿ ಇಲಾಖೆ ಅಧಿಕಾರಿಗಳು ಬೆಲೆ ಕೊಡುತ್ತಿಲ್ಲ, ಸರಿಯಾಗಿ ಮಾಹಿತಿ ನೀಡುತ್ತಿಲ್ಲ ಮತ್ತು ಮಾಹಿತಿ ನೀಡಿರುವುದು ನೋಡಿದರೆ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು. ಸರ್, ನಾವು 1/8/2024 ಮಾಹಿತಿ ಕೇಳಿದ್ನಿ ಸರ್. ಆ ಮಾಹಿತಿ ಪ್ರಕಾರ ಇವರು ನನಗೆ 13ನೇ ತಾರೀಕು ಒಂದು ಲೆಟ್ರ್ ಇಶ್ಯೂ ಮಾಡ್ತಾರೆ. ಏನಂತೆ, ಈ ಮಾಹಿತಿ ಕೊಡಬೇಕಂದ್ರೆ ನೀವು ಅಮೌಂಟ್ ತುಂಬಬೇಕಂತೆ, ಶುಲ್ಕ ತುಂಬಬೇಕಂತೆ. ಆ ರೀತಿ ಪ್ರಕಾರ 198 ರೂಪಾಯಿ ಪೇ ಮಾಡ್ತೀನಿ ಸರ್, ಕಟ್ಟಿದ್ರು ಕೂಡ. ಆಮೇಲೆ ಮಾಹಿತಿ 4 ತಿಂಗಳು ಆದ್ರೂ ಮಾಹಿತಿ ಕೊಡಕ್ಕೆ ತಯಾರಿಲ್ಲ ಸರ್ ಇವರು. ಟೋಟಲ್ ಇವತ್ತು ಬಾ ನಾಳೆ ಬಾ ರೆಡಿ ಮಾಡ್ತೀನಿ ರೀ, ನಾಳೆ ಕೊಡ್ತೀನಿ ರೀ, ಸಾಹೇಬ್ರು ಹೇಳ್ರಿ ಅವ್ರು ಹೇಳ್ರಿ ಅಂತಾರೆ. ಲಾಸ್ಟ್ ಟೈಮ್ ಶಾಸಕರು ಕೂಡ ಮೀಟಿಂಗ್ನಾಗ ಹೇಳಿದ್ರು ಭ್ರಷ್ಟಾಚಾರ ರಾಮದುರ್ನಾಗ ಭಾಳ ಇದಂತೆ. ಅವ್ರು ಹೇಳಿದ್ದು ಸ್ವಲ್ಪ ಸತ್ಯ ಅನ್ನಿಸ್ತಾ ಇದೆ. ಮಾಹಿತಿ ಕೊಡೋಕ್ಕೆ ವಿಳಂಬ ಮಾಡಿದ್ರು 4 ತಿಂಗಳು ಆಗ್ತದೆ. ಅವ್ರು ಹೇಳಿದ್ದು ಇರ್ಬೋದು ಅಂತ ನನಗೂ ಅನ್ನಿಸ್ತಾ ಇದೆ. ಅದಕ್ಕೆ ಮಾಹಿತಿ ಕೊಟ್ಟಿಲ್ಲ. ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಆಮೇಲೆ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ನಮ್ಮ ಮಾಹಿತಿ ನೀಡಬೇಕು ಸರ್. ಯಾವ ಇಲಾಖೆ? ನೀರಾವರಿ ಇಲಾಖೆ ಸರ್. ನಂಬರ್